ರಾಜ್ಯದಲ್ಲಿ ಬಿಸಿಲಿನ ತೀವ್ರತೆ ಜೋರಾಗಿದೆ. ಹೊರಗೆ ಬಿಸಿಲಲ್ಲೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರೋರಿಗೆ ಹಾಗೂ ಹೆಚ್ಚು ಹೊರಗೆ ಓಡಾಡುವವರಿಗೆ ಈ ಸುಡು ಬಿಸಿಲು ಅತ್ಯಂತ ಅಪಾಯಕಾರಿ. ದಿನದಿಂದ ದಿನಕ್ಕೆ ಶಾಖದ ತೀವ್ರತೆ ವೇಗವಾಗಿ ಹೆಚ್ಚುತ್ತಿದ್ದು ಹೀಟ್ ಸ್ಟ್ರೋಕ್ ಎಂಬ ಗಂಭೀರ ಆರೋಗ್ಯ ಸಮಸ್ಯೆಯ ಅಪಾಯವೂ ಕೂಡ ಹೆಚ್ಚುತ್ತಿದೆ. ಅಷ್ಟಕ್ಕೂ ಹೀಟ್ ಸ್ಟ್ರೋಕ್ ಅಂತಂದ್ರೆ ಏನು, ಲಕ್ಷಣಗಳು ಹೇಗಿರ್ತವೆ, ಅಪಾಯವನ್ನ ತಡೆಗಟ್ಟೋದು ಹೇಗೆ ಎಂಬುದರ ಬಗ್ಗೆ ಸ್ವತಃ ತಜ್ಞ ವೈದ್ಯರು ನಿಮ್ಮ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ದೇಶದ ಹಲವೆಡೆ ಉಷ್ಣಾಂಶ ದಿನೇ ದಿನೇ ಏರುತ್ತಿರುವ ಹಿನ್ನೆಲೆ ಹೀಟ್ ಸ್ಟ್ರೋಕ್ ಎಂಬ ಗಂಭೀರ ಆರೋಗ್ಯ ಸಮಸ್ಯೆಯ ಅಪಾಯವು ಹೆಚ್ಚಾಗ್ತಾ ಇದೆ. ತೀವ್ರ ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯುವವರು ಈ ಸಮಸ್ಯೆಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇದೆ ಅಂತ ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗಾದ್ರೆ ಹೀಟ್ ಸ್ಟ್ರೋಕ್ ಎಂದರೇನು, ಲಕ್ಷಣಗಳು ಯಾವ ರೀತಿ ಕಂಡುಬರುತ್ತೆ, ಇದನ್ನು ತಡೆಗಟ್ಟುವುದು ಹೇಗೆ ಅನ್ನೋದರ ಬಗ್ಗೆ ಸ್ವತಃ ತಜ್ಞ ವೈದ್ಯರು ನಿಮ್ಮ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅದಕ್ಕೂ ಮುನ್ನ ಹೀಟ್ ಸ್ಟ್ರೋಕ್ ಎಂದರೇನು ಅಂತ ನೋಡೋದಾದ್ರೆ, ಹೀಟ್ ಸ್ಟ್ರೋಕ್ ಎಂದರೆ ದೇಹದ ತಾಪಮಾನವು ಅತಿಯಾಗಿ ಏರಿಕೆಯಾಗಿ ದೇಹವು ಅದನ್ನು ನಿಯಂತ್ರಿಸಲು ಸಾಧ್ಯವಾಗದ ಸ್ಥಿತಿಯಾಗಿದೆ. ಸಾಮಾನ್ಯವಾಗಿ ತೀವ್ರ ಬಿಸಿಲಿನಲ್ಲಿ ಅಥವಾ ಉಷ್ಣ ವಾತಾವರಣದಲ್ಲಿ ಹೆಚ್ಚು ಕಾಲ ಇರೋದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ. ಹೀಟ್ ಸ್ಟ್ರೋಕ್ ಈಗ ಜಾಸ್ತಿ ಕಾಣ್ತಾ ಇದೆ. ಈಗ ಬಿಸಿಲು ಜಾಸ್ತಿ ಆಗಿರೋದರಿಂದ, ಉಷ್ಣಾಂಶ ಜಾಸ್ತಿ ಆಗಿರೋದರಿಂದ ಹೀಟ್ ಸ್ಟ್ರೋಕ್ ಪೇಷಂಟ್ಗಳು ಜಾಸ್ತಿ ಕಾಣ್ತಾ ಇದ್ದಾವೆ. ಈ ಹೀಟ್ ಸ್ಟ್ರೋಕ್ ಅನ್ನೋದು ಲೈಫ್ ಥ್ರೆಟ್ನಿಂಗ್ ಆಗ್ಬೋದು. ಇದನ್ನು ಸಿಂಪಲ್ ಮೇಜರ್ಸ್ ಯೂಸ್ ಮಾಡಿ ಇದನ್ನು ನಾವು ತಡೆಗಟ್ಟಬಹುದು. ಸಿಂಪಲ್ ಮೇಜರ್ಸ್ ಅಂದರೆ ಒಂದು ಹೈಡ್ರೇಷನನ್ನು ಮೇಂಟೈನ್ ಮಾಡೋದು. 2.5 3 ಲೀಟರ್ವರೆಗೆ ನೀರು ಕುಡಿಬೇಕು ಡೈಲಿ. ನೀರು ಜೊತೆ ORS ಪೌಡರನ್ನು, ಸ್ಯಾಚೆಟ್ಸನ್ನು ನೀರು 1 ಲೀಟರ್ ನೀರಲ್ಲಿ ಹಾಕಿ ಜಾಸ್ತಿ ನೀರು ಕುಡಿಬೇಕು. ಅದ್ರ ಜೊತೆ ಮಜ್ಜಿಗೆ, ಲೆಮನ್ ವಾಟರ್ ಕುಡಿಬೋದು. ಮನೆಯಿಂದ ಹೊರಗಡೆ ಹೋಗೋ ಮುಂದೆ ವಾಟರ್ ಬಾಟಲನ್ನು ತೊಗೊಂಡು ಹೋಗೋದು ಒಳ್ಳೆಯದು. ಇನ್ನೊಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟು, ಜಾಸ್ತಿ ಬಿಸಿಲಿರೋ ಟೈಮ್ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ. ಆ ಟೈಮಲ್ಲಿ ಮನೆಯಿಂದ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಬೇಕು. ವೆಂಟಿಲೇಷನ್ ಇರುವಂಥ ಜಾಗದಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೋಬೇಕು. ಕಂಟಿನ್ಯೂಸ್ ಕೆಲಸ ಮಾಡೋದರಿಂದ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಂಡು ಆ ಬ್ರೇಕಲ್ಲಿ ಹೈಡ್ರೇಷನ್ನ ಮೇಂಟೈನ್ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು. ಹೀಟ್ ಸ್ಟ್ರೋಕ್ನ ಪ್ರಮುಖ ಲಕ್ಷಣಗಳು: ದೇಹದ ತಾಪಮಾನ ಏರಿಕೆ, ಚರ್ಮವು ಬಿಸಿ ಮತ್ತು ಒಣಗಿರೋದು, ತಲೆ ಸುತ್ತು, ತಲೆನೋವು, ದುರ್ಬಲತೆ ಮತ್ತು ಗಾಬರಿ ಪ್ರಮುಖ ಲಕ್ಷಣಗಳಾಗಿವೆ. ಕೆಲವರಿಗೆ ವಾಂತಿ, ಅಸ್ವಸ್ಥತೆ ಮತ್ತು ಹೃದಯ ಬಡಿತ ವೇಗವಾಗಬಹುದು. ಗಂಭೀರ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಪ್ರಜ್ಞೆ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಫುಲ್ ಫಿಟ್ ಆಗಿರುವಂಥ ಡ್ರೆಸ್ಸನ್ನು ಹಾಕೋಬಾರ್ದು. ಭಾಳ ಲೂಸ್ ಆಗಿ ಫಿಟ್ ಆಗಿರುವಂಥ ಡ್ರೆಸ್ಸು, ಲೈಟ್ ಕಲರ್ ಡ್ರೆಸ್ಸನ್ನು ಹಾಕೋಬೇಕು. ಆಮೇಲೆ ಕ್ಯಾಪು, ಅಂಬ್ರೆಲಾ ಮತ್ತು ಹ್ಯಾಟನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು ಬಿಸಿಲಿಗೆ ಹೋಗೋದು ಟೈಮಲ್ಲಿ. ಇನ್ನೊಂದು, ನಮ್ಮ ಬಾಡಿಯನ್ನು ಭಾಳ ಕೂಲಾಗಿ ಇಟ್ಕೋಬೇಕಂದ್ರೆ 2 ರಿಂದ 3 ಟೈಮ್ ತಂಪು ನೀರಿಂದ ಸ್ನಾನ ಮಾಡಬೇಕು. ಆಮೇಲೆ ಫ್ಯಾನ್ಸು, ಕೂಲರ್ಸನ್ನು ಯೂಸ್ ಮಾಡಬೇಕು. ನಾವು ವೆಲ್ ವೆಂಟಿಲೇಟೆಡ್ ಏರಿಯಾದಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡೋದನ್ನು ಕಡಿಮೆ ಮಾಡಬೇಕು. 2 ರಿಂದ 3 ಟೈಮ್ ಊಟ ಮಾಡಿದರೂ ಸ್ವಲ್ಪ ಊಟ ಮಾಡಬೇಕು. ಊಟದ ಜೊತೆಯಲ್ಲಿ ನೀರು ತುಂಬಿರುವಂಥ ಹಣ್ಣುಗಳು, ಎಸ್ಪೆಷಲಿ ವಾಟರ್ ಮೆಲನ್ನು, ಆಮೇಲೆ ವೆಜಿಟೇಬಲ್ಸ್, ಕುಕುಂಬರ್ಸು, ಕೋಕೋನಟ್ ವಾಟರ್ನ ಜಾಸ್ತಿ ತೊಗೋಬೇಕು. ಈ ಟೈಮಲ್ಲಿ ಆಲ್ಕೋಹಾಲ್ ಕುಡಿಯೋದು ಮತ್ತು ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಬೇಕು. ಈ ಆಲ್ಕೋಹಾಲ್ ಮತ್ತು ಕಾಫಿಯಿಂದ ಬಾಡಿಯಲ್ಲಿರೋ ನೀರಿನ ಅಂಶ ಕಡಿಮೆ ಆಗಬಹುದು. ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ? ಮಕ್ಕಳು, ವೃದ್ಧರು ಮತ್ತು ಹೊರಗಡೆ ಕೆಲಸ ಮಾಡೋರು ಹೀಟ್ ಸ್ಟ್ರೋಕ್ಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇದೆ. ನಗರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ಕಡಿಮೆಯಾಗುತ್ತಿರುವ ಹಸಿರು ಪ್ರದೇಶಗಳು ಈ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಯಾರೇ ಒಬ್ಬರು ಬಿಸಿಲಲ್ಲಿ ತಿರುಗ್ತಾ ಇರೋರು ಇಮಿಡಿಯೇಟಾಗಿ ವಾಮಿಟಿಂಗು, ಹೆಡ್ಡೇಕು, ಆಮೇಲೆ ಮಂಜಾಗೋದು, ಈ ಥರ ಸಿಂಪ್ಟಮ್ಸ್ ಬಂದರೆ ಅವ್ರನ್ನ ಇಮಿಡಿಯೇಟಾಗಿ ಬಿಸಿಲಿನಿಂದ ತಂಪಿರುವಂಥ ಏರಿಯಾಗೆ ಕರ್ಕೊಂಬಂದು ಅವ್ರಿಗೆ ಒಂದು ಸ್ವಲ್ಪ ತಂಪು ನೀರಿಂದ ಮೈ ಒರೆಸ್ಬೇಕು. ಇಲ್ಲ ಐಸ್ ಇದ್ದರೆ ಐಸಿಂದ ಮೈ ಒರೆಸ್ಬೇಕು. ಅವರು ಎಚ್ಚರಿದ್ರಂದರೆ ಅವ್ರಿಗೆ ಜಾಸ್ತಿ ನೀರು ಕುಡಿಯೋಕ್ಕೆ ಹೇಳಬೇಕು, ಜಾಸ್ತಿ ನೀರು ಕುಡಿಸ್ಬೇಕು. ಇಲ್ಲ ಇಮಿಡಿಯೇಟಾಗಿ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆದರೂ, ಏನೂ ಮಾತಾಡ್ತಾ ಇಲ್ಲ ಅಂದರೆ
ಬಾಯಿಂದ ನೀರು ಕುಡಿಸ್ಬಾರ್ದು, ಅವ್ರಿಗೆ ಉಸಿರಾಟಕ್ಕೆ ತ್ರಾಸ ಆಗ್ಬೋದು. ಅವ್ರನ್ನ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಬಂದು ಆಸ್ಪತ್ರೆಗೆ ಬಂದು ಐ ವಿ ಫ್ಲೂಯಿಡ್ಸು ಆಮೇಲೆ ಇಮಿಡಿಯೇಟಾಗಿ ಡಾಕ್ಟರ್ ಕೇರ್ ಬೇಕಾಗುತ್ತೆ. ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು. ತಡೆಗಟ್ಟುವ ಕ್ರಮಗಳು. ಹೀಟ್ ಸ್ಟ್ರೋಕ್ ತಪ್ಪಿಸಲು ಕೆಲವು ಸರಳ ಕ್ರಮಗಳನ್ನು ಪಾಲಿಸಬಹುದು. ಮಧ್ಯಾಹ್ನದ ತೀವ್ರ ಬಿಸಿಲಿನಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು. ಹೊರಗೆ ಹೋಗುವಾಗ ಹಗುರ ಮತ್ತು ಸಡಿಲ ಬಟ್ಟೆಗಳನ್ನು ಧರಿಸಬೇಕು. ತಲೆಯನ್ನು ಮುಚ್ಚಿಕೊಳ್ಳುವುದು ಉತ್ತಮ. ದಿನಪೂರ್ತಿ ಸಾಕಷ್ಟು ನೀರು ಕುಡಿಬೇಕು. ಎಳನೀರು, ನಿಂಬೆಹಣ್ಣಿನ ಜ್ಯೂಸ್ ಮತ್ತು ಮಜ್ಜಿಗೆ ದೇಹವನ್ನು ತಂಪಾಗಿಡಲು ಸಹಕಾರಿ. ಹೆಚ್ಚು ಸಮಯ ಬಿಸಿಲಿನಲ್ಲಿ ಕೆಲಸ ಮಾಡುವವರು ಮಧ್ಯಂತರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಬೇಕು. ಬಿಸಿಲಿನ ಸಮಯದಲ್ಲಿ ಹಗುರವಾದ ಆಹಾರ ಸೇವಿಸುವುದು ಉತ್ತಮ. ಎಣ್ಣೆ ಮತ್ತು ಮಸಾಲೆಯುಕ್ತ ಆಹಾರಗಳನ್ನು ತಪ್ಪಿಸಬೇಕು. ಅಪಾಯದ ಲಕ್ಷಣಗಳು ಗಂಭೀರವಾಗಿ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ವಹಿಸಿದ್ರೆ ಹೀಟ್ ಸ್ಟ್ರೋಕ್ನಂತಹ ಅಪಾಯಕಾರಿ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.